Hello viewers, welcome back to Miracle Card Tarot. Thank you so much for watching all the videos. ಎಲ್ಲ ವೀಡಿಯೋಸ್ನ ನೀವು ಚಾನಲಲ್ಲಿ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್ ಗಿವನ್. ನಿಮ್ಮ ಕಾಮೆಂಟ್ಸ್, ಲೈಕ್ಸ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ತುಂಬ ಧನ್ಯವಾದಗಳು. ಸೊ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ ನಿಮಗೆ ಯಾವ ಥರ ರೀಡಿಂಗ್ಸ್ ಬೇಕು, ಯಾವ ಕ್ವಶನ್ಸ್ ನಿಮಗೆ ಜನರಲ್ಲಾಗಿ ಯಾವ ಕ್ವಶನ್ಸ್ ಬಗ್ಗೆ ನಿಮ್ಗೆ ಜನರಲ್ಲಾಗಿ ಆನ್ಸರ್ ಬೇಕು ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನಿಮ್ಮ ಫೀಡ್ಬ್ಯಾಕ್ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ಸೊ ನೀವು ಅದು ಬರೆದಾಗ ನನಗೆ ಮೋಟಿವೇಶನ್ ಸಿಗುತ್ತೆ ಟು ಡೂ ಮೈ ರಿಸರ್ಚ್ ಆ್ಯಂಡ್ ಇನ್ನೂ ನಿಮಗೆ ಟ್ಯಾರೋ ಕಂಟೆಂಟ್ ತರೋ ಅಂಥ ಒಂದು ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ನಿಮಗೇನಾದ್ರೂ ನಿಮ್ಮ ಸ್ಪೆಸಿಫಿಕ್ ಸಿಚುವೇಶನ್ ಬಗ್ಗೆ ರೀಡಿಂಗ್ಸ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಆ್ಯಂಡ್ ನೀವು ಪರ್ಸ್ನಲ್ ರೀಡಿಂಗ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಚಾನಲಲ್ಲಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಕೂಡ ಇದೆ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು. ನಿಮಗೆ ಸಿಂಪಲ್ ಎಸ್ ಆರ್ ನೋ ಕ್ವೆಶ್ಚನ್ಸ್, ತಕ್ಷಣವಾಗಿ ಸಿಂಪಲ್ ಎಸ್ ಆರ್ ನೋ ಕ್ವೆಶ್ಚನ್ಸ್ ಬಗ್ಗೆ ಏನಾದರೂ ಆನ್ಸರ್ ಬೇಕಿದ್ದರೆ ನೀವು ಸೂಪರ್ ಥ್ಯಾಂಕ್ಸ್ ಆಪ್ಷನ್ನ ಚೂಸ್ ಮಾಡ್ಬೋದು. ನಿಮ್ಮ ರೀಡಿಂಗ್ನ ಪರ್ಚೇಸ್ ಮಾಡ್ಬೋದು. ನಾನು 24 ಅಥವಾ 48 ಅವರ್ಸಲ್ಲಿ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಕೊಡ್ತೀನಿ. ಅಥವಾ ನಿಮಗೇನಾದರೂ ಮಿನಿ ಟ್ಯಾರೋ ರೀಡಿಂಗ್ ಬೇಕಿದ್ರೂ ನೀವು ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಯೂಸ್ ಮಾಡಿಕೊಂಡು ನಿಮ್ಮ ಕ್ವಶನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ನಾನು ಕಮೆಂಟ್ ಸೆಕ್ಷನಲ್ಲೇ ನಿಮಗೆ ಆನ್ಸರ್ ಕೊಡ್ತೀನಿ. ಈ ಇಂಗ್ಲೀಷ್ ಆನ್ಸರಲ್ಲಿರುತ್ತೆ, ಈ ಆನ್ಸರ್ ಇಂಗ್ಲೀಷಲ್ಲಿರುತ್ತೆ. ಸೊ ನೀವು ನಿಮ್ಮ ಆನ್ಸರ್ಸ್ ಎಲ್ಲ ಇಂಗ್ಲೀಷಲ್ಲಿರುತ್ತೆ. ನೀವು ಈ ಸೂಪರ್ ಥ್ಯಾಂಕ್ಸ್ ಇನ್ ಅಡ್ವಾಂಟೇಜ್ ಕೂಡ ನೀವು ತೊಗೋಬೋದು. ಆ್ಯಂಡ್ ಜನರಲ್ ರೀಡಿಂಗ್ಸ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಟ್ಯಾರೋ ಚಾನಲಲ್ಲಿ. ನಿಮಗೆ ಯಾವ ರೀಡಿಂಗ್ಸ್ ಬೇಕೋ ಅದನ್ನು ನೀವು ನೋಡಿ ಚೂಸ್ ಮಾಡಿ ಯು ಕ್ಯಾನ್ ಎಂಜಾಯ್ ಯುವರ್ ರೀಡಿಂಗ್ಸ್. ಒನ್ಸ್ ಅಗೈನ್ ತುಂಬ ಥ್ಯಾಂಕ್ಸ್ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ಈ ಚಾನಲ್ ತೋರಿಸ್ತಾ ಇರೋದಕ್ಕೆ ಅಂತ ಹೇಳಿ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಹೌದು ಅಥವಾ ಇಲ್ಲ. ಸೊ ಇದುವರೆಗೂ ನಾವು ರಿಲೇಷನ್ಶಿಪ್ ರೀಡಿಂಗ್ಸ್ ಮಾಡಿದ್ದೀವಿ ಆ್ಯಂಡ್ ಕೆರಿಯರ್ ರೀಡಿಂಗ್ಸ್ ಮಾಡಿದ್ದೀವಿ. ಬಟ್ ಜನರಲ್ಲಾಗಿ ನಿಮಗೆ ಬೇರೆ ಬೇರೆ ಕ್ವಶನ್ಸ್ ಇರ್ಬೋದು ನಿಮ್ಮ ಮನಸ್ಸಿನಲ್ಲಿ. ಕೆಲವರಿಗೆ ರಿಲೇಷನ್ಶಿಪ್ ಬಗ್ಗೆ ಇರುತ್ತೆ, ಕೆಲವರಿಗೆ ರಿಲೇಷನ್ಶಿಪ್ಸ್ ಬಗ್ಗೆ ಇರುತ್ತೆ, ಕೆಲವರಿಗೆ ಕೆರಿಯರ್ ಬಗ್ಗೆ ಇರುತ್ತೆ, ಜಾಬ್ ಬಗ್ಗೆ ಇರುತ್ತೆ, ಫಾರಿನ್ ಟ್ರಾವೆಲ್ ಬಗ್ಗೆ ಇರುತ್ತೆ, ಆ್ಯಂಡ್ ಪ್ರಾಪರ್ಟೀಸ್, ಆ್ಯಸೆಟ್, ನೀವು ಮನೆ ತೊಗೊತೀರಾ, ಮನೆ ಕಟ್ತೀರಾ, ಅಥವಾ ಪರ್ಚೇಸ್ ಮಾಡ್ತೀರಾ, ಲ್ಯಾಂಡ್ ಪರ್ಚೇಸ್ ಮಾಡ್ತೀರಾ, ಇಂಥ ಒಂದು ಕ್ವಶನ್ಸ್ ಎಲ್ಲ ಕಾಡುತ್ತೆ. ಸೊ ಇದು ಒಂದು ಜನರಲ್ ರೀಡಿಂಗ್, ಹೌದು ಅಥವಾ ಇಲ್ಲ ಅಂತ ರೀಡಿಂಗ್ ಇದೆ. ನೀವೇನಾದ್ರೂ ಕ್ವಶನ್ಸ್ನ ಕೇಳಿಕೊಂಡು ನಿಮಗೆ ಯೂನಿವರ್ಸ್ ಮುಖಾಂತರ ಥ್ರೂ ಟ್ಯಾರೋ ನಿಮ್ಗೇನಾದ್ರೂ ಗೈಡೆನ್ಸ್ ಬೇಕು ಅಂದರೆ ಈ ರೀಡಿಂಗ್ನ ನೀವು ವಾಚ್ ಮಾಡ್ಬೋದು. ಇದು ಪಿಕ್ ಅ ಪೈಲ್ ರೀಡಿಂಗ್ ಆಗಿರುತ್ತೆ. ಇದರಲ್ಲಿ 3 ಪೈಲ್ಸ್ ಇದೆ. ಓಕೆ, ನಿಮ್ಗೆ ಬೇಕಾಗಿರೋಂಥ ಪೈಲ್ನ ಚೂಸ್ ಮಾಡಿ. ನಾನು ನಿಮ್ಗೆ ಆಪ್ಷನ್ಸ್ ತೋರಿಸ್ತೀನಿ. ಇದು ಪೈಲ್ 1, ಇದು ಪೈಲ್ 2 ಆ್ಯಂಡ್ ಇದು ಪೈಲ್ 3. ಸೊ ವ್ಯೂವರ್ಸ್, ಈ ರೀಡಿಂಗ್ನ ನೀವು ಇಲ್ಲೇ ಪಾಸ್ ಮಾಡಿ ಸ್ವಲ್ಪ ಮೆಡಿಟೇಟ್ ಮಾಡ್ಬೋದು. ನಿಮ್ಮ ಎನರ್ಜೀಸ್ನ ಕಾಮ್ ಮಾಡ್ಕೊಳ್ಳಿ ಆ್ಯಂಡ್ ಈ ಪೈಲ್ಸ್ನ ನೋಡಿ. ನಿಮಗೆ ಯಾವ ಪೈಲ್ ತುಂಬ ರೆಸೊನೇಟ್ ಆಗುತ್ತೆ, ಕಾಲ್ ಮಾಡ್ತಾ ಇದೆ ಅನಿಸುತ್ತೆ, ಆ ಪೈಲ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ. ಆ ಟೈಮ್ ಸ್ಟ್ಯಾಂಪ್ಗೆ ಹೋಗಿ ಡೈರೆಕ್ಟಾಗಿ ನಿಮ್ಮ ರೀಡಿಂಗ್ನ ನೋಡ್ಬೋದು. ಓಕೆ, ಆ್ಯಂಡ್ ನಿಮ್ಮ ಪೈಲ್ನ ಚೂಸ್ ಮಾಡಿ ನಾವು ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಪೈಲ್ 1 ಚೂಸ್ ಮಾಡಿರೋರು ಯಾರ್ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಎನರ್ಜೀಸ್ನ ಕಾಮ್ ಮಾಡ್ಕೊಳ್ಳಿ. ನೀವು ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಪೈಲ್ 1. ಓಕೆ, ನಿಮ್ಮ ಟ್ಯಾರೋ ಕಾರ್ಡ್ಸ್ನ ನಾನು ಶಫಲ್ ಮಾಡ್ತೀನಿ. ಪೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಎನರ್ಜೀಸ್ನ ಕಾಮ್ ಮಾಡ್ಕೊಳ್ಳಿ. ನೀವೆಲ್ಲ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ತೋರಿಸಿ ಆ್ಯಂಡ್ ಕೂಲಾಗಿ ನಿಮ್ಮ ಕ್ವಶನ್ನ ನಿಮ್ಮ ಮನಸ್ಸಲ್ಲಿ ಕೇಳ್ಕೊಳ್ಳಿ. ಆ್ಯಂಡ್ ನಿಮ್ಗೇನೇ ಆನ್ಸರ್ ಸಿಕ್ಕಿದ್ರೂ ಇಟ್ ಈಸ್ ಫಾರ್ ಯುವರ್ ಹೈಯೆಸ್ಟ್ ಬೆಸ್ಟ್ ಗುಡ್ ಅಂತ ಅಂದ್ಕೊಳ್ಳಿ. ನಿಮ್ಮ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಈ ಟ್ಯಾರೋ ರೀಡಿಂಗ್ನ ರಿಸೀವ್ ಮಾಡಿ ಎಂಜಾಯ್ ಮಾಡಿ. ಸೊ ಪೈಲ್ 1 ನಿಮ್ಮ ಕ್ವಶನ್ನ ಮನಸ್ಸಲ್ಲಿ ಕೇಳ್ಕೊಳ್ಳಿ. ಪೈಲ್ 1 ನಿಮ್ಮ ಕ್ವಶನ್ನ ಮನಸ್ಸಲ್ಲಿ ಕೇಳ್ಕೊಳ್ಳಿ ಆ್ಯಂಡ್ ಯೂನಿವರ್ಸ್ ಮುಖಾಂತರ ನಿಮ್ಗೇನು ಆನ್ಸರ್ ಸಿಗುತ್ತೆ ನೋಡೋಣ. ಪೈಲ್ 1 ನಿಮ್ಮ ಕ್ವಶನ್ಗೆ ಆನ್ಸರ್ ನೋ. ಓಕೆ, ನೀವು ನೋಡ್ಬೋದು ಈ ಕಾರ್ಡ್ ಅಪ್ಸೈಡ್ ಡೌನ್ ಬಂದಿದೆ. ಸೊ ನೀವು ಕೇಳ್ತಾ ಇರೋವಂಥ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ನೋ.
ಇನ್ನೊಂದು ಕ್ಲಾರಿಫಿಕೇಷನ್ ಕಾರ್ಡ್ ತಗೊಳ್ಳೋಣ. ಓಕೆ, ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ನೋ ಅಂತ ಇದೆ. ನೀವು ತುಂಬ ಜನ ಯೋಚನೆ ಮಾಡ್ತಾ ಇರ್ಬೋದು ಏನಕ್ಕೆ ಆನ್ಸರ್ ನೋ ಅಂತ ಬಂದಿದೆ ಅಂದ್ಬಿಟ್ಟು. ಸೊ ಯೂನಿವರ್ಸಿಂದ ನಿಮ್ಗೆ ಏನು ಮೆಸೇಜ್ ಇದೆ ಅಂದರೆ, ಈ ಸಿಚುಯೇಷನಲ್ಲಿ ನಿಮ್ಮ ಒಂದು ನೀವು ಕ್ವಶನ್ ಕೇಳ್ತಾ ಇರೋಂಥ ಸಿಚುಯೇಷನ್ ಯಾರಾದರೂ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ಅಥವಾ ಕೆರಿಯರ್, ಅಥವಾ ಬೇರೆ ಏನಾದರೂ ಕ್ವಶನ್ ಇರ್ಬೋದು. ಇದರಲ್ಲಿ 2 ಪಾರ್ಟೀಸ್ ಇನ್ವಾಲ್ವ್ ಆಗಿದೆ. ಆ್ಯಂಡ್ 2 ಪಾರ್ಟೀಸ್, ಈ 2 ಪಾರ್ಟಿಯಲ್ಲೂ ಜಗಳ ಇದೆ. ಆ್ಯಂಡ್ ದೇ ಆರ್ ಫೈಟಿಂಗ್ ಫಾರ್ ನಥಿಂಗ್. ಅಂದರೆ ಯಾರು 2 ಪಾರ್ಟಿ ಮಧ್ಯ ಜಗಳ ಇದೆ, ಆರ್ಗ್ಯುಮೆಂಟ್ಸ್ ಇದೆ. ಆ್ಯಂಡ್ ಯಾರೂ ಒಬ್ಬರು ಇದನ್ನು ಸಾಲ್ವ್ ಮಾಡೋಕ್ಕೆ, ಕಾಂಪ್ರಮೈಸ್ ಮಾಡೋದಕ್ಕೆ ರೆಡಿ ಇಲ್ಲ. ಓಕೆ, ಇದರಿಂದ ಯಾವುದೇ ಒಂದು ಔಟ್ಕಮ್ ಒಳ್ಳೆಯದೂ ಆಗೋದಿಲ್ಲ, ನಿಮಗೂ ಸಹ ಆಗೋದಿಲ್ಲ, ಆ್ಯಂಡ್ ಆಪೋಸಿಟ್ ಪಾರ್ಟಿಗೂ ಸಹ ಒಳ್ಳೆಯ ಔಟ್ಕಮ್ ಸಿಗೋದಿಲ್ಲ. ಸೊ ಅದರಿಂದ ನಿಮ್ಮ ಕ್ವಶನ್ಗೆ ಆನ್ಸರ್ ನೋ ಅಂತ ಬರ್ತಾ ಇದೆ. ಸೊ ನಿಮ್ಮ ಕ್ವಶನ್ನ ನೀವು ಸಕ್ಸಸ್ ಮಾಡಬೇಕು, ಅಥವಾ ನಿಮ್ಮ ಗೋಲ್ನ ನೀವು ಅಚೀವ್ ಮಾಡಬೇಕು ಅಂದರೆ ಒಂದು ಕಾಂಪ್ರಮೈಸ್ಗೆ ಬರಬೇಕು. ನೀವು ಅಥವಾ ಆಪೋಸಿಟ್ ಪಾರ್ಟಿ ಯಾರಾದರೂ ಒಬ್ಬರು ಬೆಂಡ್ ಆಗಿಬಿಟ್ಟು ಕಾಂಪ್ರಮೈಸ್ ಮಾಡಬೇಕು. ನೀವು ಕಾಂಪ್ರಮೈಸ್ ಮಾಡಿದ್ದಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಅದು ಲೈಟ್ನಿಂಗ್ ಸ್ಪೀಡಲ್ಲಿ ಆಗುತ್ತೆ, ತುಂಬ ಫಾಸ್ಟಾಗಿ ಆಗುತ್ತೆ. ತುಂಬ ಫಾಸ್ಟಾಗಿ ನೀವು ಅಂದ್ಕೊಂಡಿರೋ ಗೋಲ್ಸ್ ಕೂಡ ಆಗುತ್ತೆ. ಆ್ಯಂಡ್ ಇದು ಯೂನಿವರ್ಸ್ ಕಡೆಯಿಂದ ನಿಮಗೆ ಎಲ್ಲ ಥಿಂಗ್ಸ್ ತುಂಬ ಫಾಸ್ಟ್ ಮೂಮೆಂಟಾಗಿ ಮೂವ್ ಆಗುತ್ತೆ. ಸೊ ಇದಕ್ಕೆ ನಿಮ್ಮ ಕ್ವಶನ್ಗೆ ಸೊಲ್ಯೂಷನ್ ಬಂದುಬಿಟ್ಟು, ಯಾವುದಾದ್ರೂ ಅನ್ನೆಸೆಸರಿ ಓವರ್ ಥಿಂಕಿಂಗ್ ಇದ್ದರೆ, ಜಗಳಗಳು ಇದ್ದರೆ, ಏನಾದ್ರೂ ಆರ್ಗ್ಯುಮೆಂಟ್ಸ್ ಇದ್ದರೆ ಅದನ್ನೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ರಿಸಾಲ್ವ್ ಮಾಡ್ಕೋಬೇಕಂತ. ಇದನ್ನು ಹೀಗೆ ಪ್ರೊಲಾಂಗ್ ಮಾಡಿದರೆ ನೀವು ಅಥವಾ ಆಪೋಸಿಟ್ ಪಾರ್ಟಿ ಇಬ್ರಿಗೂ ಇದರಿಂದ ಲಾಭ ಸಿಗೋದಿಲ್ಲ. ಸೊ ಸದ್ಯಕ್ಕೆ ಫೈಲ್ 1 ನಿಮ್ಮ ಕ್ವಶನ್ಗೆ ಆನ್ಸರ್ ನೋ ಅಂತ ಬಂದಿದೆ, ಇಲ್ಲ ಅಂತ ಬಂದಿದೆ. ಬಟ್ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಹಾಗೆ ಏನು ಮಾಡಬೇಕು ಅಂತಲೂ ಈ ರೀಡಿಂಗಿಂದ ಮೆಸೇಜ್ ಬಂದಿದೆ. ಒಂದು ವೇಳೆ ನೀವು ಇದನ್ನು ಸ್ವಲ್ಪ ಮಾತುಕತೆ ಮಾಡಿ ರಿಸಾಲ್ವ್ ಮಾಡಿಕೊಂಡ್ರೆ ಎಲ್ಲ ಥಿಂಗ್ಸ್ ವಿಲ್ ಮೂವ್ ಇಟ್ ಎ ಫಾಸ್ಟ್ ಪೇಸ್. ಓಕೆ, ಸೊ ಫೈಲ್ 1 ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸಾರಿ, ಇವತ್ತು ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದೆ, ಸೊ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಆಗಿ ಬಂದಿರೋದಿಲ್ಲ. ಸೊ ಫೈಲ್ 2 ಕಡೆ ಮೂವ್ ಆಗೋಣ. ಫೈಲ್ 2 ಯಾರ್ಯಾರು ಫೈಲ್ 2 ಚೂಸ್ ಮಾಡಿದ್ದೀರಾ? ನಿಮ್ಮ ಕಾರ್ಡ್ಸ್ನ ಶಫಲ್ ಮಾಡೋಣ. ಗಿವ್ ಮಿ 1 ಸೆಕೆಂಡ್. ಓಕೆ, ಫೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಕಾರ್ಡ್ಸ್ನ ಶಫಲ್ ಮಾಡೋಣ. ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಿ, ಆ್ಯಂಡ್ ಗ್ರ್ಯಾಟಿಟ್ಯೂಡ್ ತೋರಿಸಿ, ಆ್ಯಂಡ್ ನಿಮ್ಮ ಕ್ವಶನ್ನ ಮನಸ್ಸಲ್ಲಿ ಕೇಳ್ಕೊಳ್ಳಿ. ಫೈಲ್ 2 ನಿಮ್ಮ ಕ್ವಶನ್ನ ಕೇಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಿಮಗೆ ಯೂನಿವರ್ಸಿಂದ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಈ 2 ಕಾರ್ಡ್ಸ್ ಬಂದಿದೆ. ಸೊ ಫಾರ್ ಅ ಬೆಟರ್ ಕ್ಲಾರಿಟಿ 1 ಕಾರ್ಡ್ನ ಚೂಸ್ ಮಾಡೋಣ. ಫೈಲ್ 2. ಓಕೆ, ಫೈಲ್ 2 ನಿಮ್ಮ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಎಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು 4 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಸೊ ನೀವೇನು ಪ್ರಶ್ನೆ ಮನಸ್ಸಲ್ಲಿ ಕೇಳ್ಕೊಂಡಿದ್ದೀರಾ ಅದನ್ನು ನೀವು ತುಂಬ ಟೈಮ್ ಆಲ್ಮೋಸ್ಟ್ ಕೆಲವೊಂದು ಕೇಸಲ್ಲಿ 7 ಮಂತ್ ಇರ್ಬೋದು, ಕೆಲವೊಂದು ಕೇಸಲ್ಲಿ 7 ಇಯರ್ಸ್ ಇರ್ಬೋದು. ಅಷ್ಟು ಟೈಮಿಂದ ನೀವು ಇದನ್ನು ನೀವೇನು ಕೇಳ್ಕೊತಾ ಇದ್ದೀರಾ ಅದು ಆ ರೇಂಜ್ ಇದೆ 7 ಇಯರ್ಸ್ ಟು 7 ಮಂತ್. ಆ ರೇಂಜಲ್ಲಿ ಅಷ್ಟು ಟೈಮಿಂದ ಇದು ಈಡೇರಬೇಕು, ನಿಮ್ಮ ಆಸೆ ಏನಿದೆ, ನಿಮ್ಮ ಕ್ವಶನ್ ಏನಿದೆ ಅದು ಆಗಬೇಕು ಅಂತ ಭಾಳನೇ ವೇಟ್ ಮಾಡಿದ್ದೀರಾ. ಬಟ್
ದ ಗುಡ್ ನ್ಯೂಸ್ ಇಸ್ ನೀವೇನು ಅಂದ್ಕೊಂಡಿದ್ದೀರಾ ಅದಕ್ಕೆ ಖಂಡಿತ ಆಗುತ್ತೆ. ಆ್ಯಂಡ್ ನಿಮ್ಮ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಎಸ್. ಸೊ ಇದು ತುಂಬ ಪಾಸಿಟಿವ್ ಕಾರ್ಡು. ಯಾರ್ಯಾರು ರಿಲೇಷನ್ಶಿಪ್ ಬಗ್ಗೆ ಕೇಳಿದ್ದೀರಾ ನೀವು ಇಲ್ಲಿ ನೋಡ್ಬೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ನೆಕ್ಸ್ಟ್ ಮೈಲ್ ಸ್ಟೋನ್ ಅಚೀವ್ ಮಾಡ್ತೀರಾ, ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್. ಇದು ಸೆಲೆಬ್ರೇಷನ್ ರೆಪ್ರೆಸೆಂಟ್ ಮಾಡುವಂಥ ಕಾರ್ಡ್. ಸೊ ನಿಮ್ಮ ರಿಲೇಷನ್ಶಿಪ್ ಬಂದುಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಅಸೆಂಡ್ ಆಗುತ್ತೆ. ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ಇಂಥ ಒಂದು ಸೆರೆಮನೀಸ್, ಇಂಥ ಫಂಕ್ಷನ್ಸ್ ಆಗ್ಬೋದು. ಯಾರ್ಯಾರು ಕೆರಿಯರ್ ಬಗ್ಗೆ ಹೇಳ್ತಾ ಇದ್ದೀರಾ, ಕೆರಿಯರಲ್ಲೂ ನಿಮಗೆ ಒಂದು ಪ್ರಮೋಷನ್ ಆಗಲಿ, ಟ್ರಾವೆಲಿಂಗ್ ಆಪರ್ಚುನಿಟಿ ಆಗಲಿ, ಹೊಸ ಬಿಸ್ನೆಸ್ ಓಪನ್ ಮಾಡೋದಾಗಲಿ, ಹೊಸ ಒಂದು ವೆಂಚರ್, ಒಂದು ಬಿಲ್ಡಿಂಗ್ನ ಅಥವಾ ಏನಾದರೂ ಒಂದು ಇನಾಗ್ರೇಟ್ ಮಾಡೋವಂಥ ಸೆಲೆಬ್ರೇಷನ್ ಅಂಥ ಒಂದು ಚಾನ್ಸಸ್. ಯಾರಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ನೀವು ಇನ್ನೂ ಮಲ್ಟಿಪಲ್ ಬ್ರ್ಯಾಂಚಸ್ ಅಥವಾ ಹೊಸ ನ್ಯೂ ಬ್ರ್ಯಾಂಚ್ ಓಪನ್ ಮಾಡೋವಂಥದ್ದು, ಒಂದು ಸೆಲೆಬ್ರೇಷನ್ ಅಂತ ಒಂದು ಅವಕಾಶಗಳು ಸಿಗುತ್ತೆ. ಆ್ಯಂಡ್ ಯಾರು ಇನ್ ಜನರಲ್ ಆಗಿ ಯಾವುದೇ ಒಂದು ಕ್ವೆಶನ್ನ ನೀವು ಕೇಳ್ತಿದ್ದೀರಾ ಖಂಡಿತ ಪಾಸಿಟಿವ್ ಆಗಿ 100% ಈಡೇರುತ್ತೆ. ಆ್ಯಂಡ್ ನೀವೊಂದು ನಿಮ್ಮ ಒಂದು ಟೈಮ್ ಲೈನ್ ಬಂದುಬಿಟ್ಟು ಸೊ ವೆರಿ ಸೂನ್ ನಿಮ್ಮ ಇದು ನಡೆಯುತ್ತೆ. ಒಂದು 4 ಡೇಸಲ್ಲೇ ನಿಮಗೆ ಇದ್ರ ಬಗ್ಗೆ ಒಂದು ಪಾಸಿಟಿವ್ ನ್ಯೂಸ್ ಸಿಗುತ್ತೆ. ಸೊ ಪೈಲ್ 2 ನಿಮ್ಮ ಆನ್ಸರ್ ಬಂದುಬಿಟ್ಟು ಎಸ್. ಯಾರ್ಯಾರು ಇಲ್ಲಿ ತನಕ ಪೈಲ್ 2 ತನಕ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ಪೈಲ್ 3 ಮೂವ್ ಆಗೋಣ. ಓಕೆ, ಪೈಲ್ 3 ಯಾರ್ಯಾರು ಪೈಲ್ 3 ಚೂಸ್ ಮಾಡಿದ್ದೀರಾ, ಪೈಲ್ 3 ನಿಮ್ಮ ಕ್ವಶನ್ಗೆ ಆನ್ಸರ್ ನೋಡೋಣ. ಓಕೆ, ಪೈಲ್ 3 ಆಲ್ರೆಡಿ ನಾನು ಶಫಲ್ ಮಾಡ್ತಾ ಇದ್ದಂಗೆ ನಿಮಗೆ ಆನ್ಸರ್ ಬಂದಿದೆ. ಸೊ ಪೈಲ್ 3 ನಿಮ್ಮ ಕ್ವಶನ್ ಕೂಡ ಆನ್ಸರ್ ಬಂದುಬಿಟ್ಟು ನೋ. ಸೊ ಯಾರು ಪೈಲ್ 3 ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಕ್ರೌಡಲ್ಲಿ ಮೋಸ್ಟ್ಲಿ ಇದು ಒಂದು ರೊಮ್ಯಾಂಟಿಕ್ ಕ್ವಶನ್ ಆಗಿರುತ್ತೆ. ರೊಮ್ಯಾಂಟಿಕ್ ಕ್ವಶನ್, ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಬಗ್ಗೆ ಜಾಸ್ತಿ ಪ್ರಶ್ನೆ ಮಾಡ್ಕೊಂಡಿರ್ತೀರ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ನೋ. ಓಕೆ, ಆ್ಯಂಡ್ ಇದರಿಂದ ಇವಾಗ ಸ್ವಲ್ಪ ಡಿಫಿಕಲ್ಟ್ ಟೈಮ್ ಇರುತ್ತೆ, ಸ್ವಲ್ಪ ಹಾರ್ಟ್ ಬ್ರೇಕ್ ಇರೋವಂಥ ಟೈಮ್ ಇದೆ. ಓಕೆ, ಕಷ್ಟ ಆಗುತ್ತೆ. ಬಟ್ ನಿಮಗೆ ಆ ಒಂದು ಸ್ಟ್ರೆಂತ್ ಅಥವಾ ಕರೇಜ್ ನಿಮ್ಮ ಹತ್ರ ಇದೆ ಆ ಸಿಚುವೇಶನ್ ಓವರ್ಕಮ್ ಮಾಡೋದಕ್ಕೆ. ಏನೇ ಒಂದು ನೀವು ಕ್ವಶನ್ ಕೇಳಿಬಿಟ್ಟು ಅದು ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಬಟ್ ಅದನ್ನು ಓವರ್ಕಮ್ ಮಾಡುವಂಥ ಸ್ಟ್ರೆಂತ್ ಮತ್ತು ಕರೇಜ್, ಒಂದು ಧೈರ್ಯ ಶಕ್ತಿ ಮತ್ತು ಒಂದು ಪೇಷನ್ಸ್, ಒಂದು ತಾಳ್ಮೆ ಕೂಡ ನಿಮ್ಮಲ್ಲಿದೆ. ಅದನ್ನು ಯೂನಿವರ್ಸ್ ನಿಮಗೆ ಕೊಟ್ಟಿದೆ. ಸೊ ನೀವು ಈ ಪ್ರಾಬ್ಲಮ್ನ ತುಂಬ ಬೇಗ ಮರೆತುಬಿಟ್ಟು ಓವರ್ಕಮ್ ಮಾಡಿ ಅದರಿಂದ ಮುಂದೆ ಬರ್ತೀರಾ. ಸದ್ಯಕ್ಕೆ ನೀವು ಅಂದ್ಕೊಂಡಿರೋ ಕ್ವಶನ್ಗೆ ಆನ್ಸರ್ನು, ಬಟ್ ಅದನ್ನು ನೀವು ಓವರ್ಕಮ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡೋವಂಥ ಶಕ್ತಿ ಆ್ಯಂಡ್ ಗೈಡೆನ್ಸ್ ಕೂಡ ನಿಮಗೆ ಯೂನಿವರ್ಸಿಂದ ಸಿಗುತ್ತೆ. ಸೊ ಪೈಲ್ 3 ನಿಮ್ಮ ಒಂದು ಆನ್ಸರ್ ಬಂದುಬಿಟ್ಟು ನೋ ಆಗಿರುತ್ತೆ. ಸೊ ಯಾರು ಪೈಲ್ 3 ತನಕ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪೈಲ್ 3. ಯುವರ್ಸ್, ಈ ಒಂದು ಸಿಂಪಲ್ ರೀಡಿಂಗಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ, ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಒಂದು ಹೇಗೆ ಅನಿಸ್ತು ರೀಡಿಂಗ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಆ್ಯಂಡ್ ಐ ವಿಲ್ ಸಿ ಯು ಸೂನ್ ವಿತ್ ಅನದರ್ ರೀಡಿಂಗ್.